2023. My name is Dr. Narine Met. I am hosting this. ಹಲೋ ಸೈಡ್ ಕೊಡ್ಬೇಕು ನಮಗೂ ಕೂಡ. ನೀವೇ ಮಾಡ್ಬಿಟ್ರೆ ಹೇಗೆ? ಶುಭ ಸಂಧ್ಯಾಕಿ ಹೇಳಿ ಸರ್, ನಿಮ್ಗೂ ಜಾಗ ಬೇಕಾ? ಬೇಕು ಮೇಡಮ್, ಇದು ನಂದು. ಇಲ್ಲ ಸರ್, ನಾನು ಕೂಡ ಮಾಡ್ಬೇಕಾಗಿರುತ್ತೆ. ಅಲ್ಲೊಬ್ರು ಯಾರೋ ಬರ್ತಾರೆ. ಇಲ್ಲ. ಹಲೋ, ಇಂಗ್ಲಿಷ್ ಅವರೇ ಹೋಗಿ ಆ ಕಡೆ, ಹಿಂದಿ ಅವರೇ ಹೋಗ್ರಿ ಆ ಕಡೆ. ಸರ್, ಕರ್ನಾಟಕದಲ್ಲಿ ಫಸ್ಟ್ ಕನ್ನಡ, ಆಮೇಲೆ ಹಿಂದಿ, ಆಮೇಲೆ ಇಂಗ್ಲಿಷು. ಅರ್ಥ ಆಯ್ತಾ? ಫಸ್ಟ್ ಕನ್ನಡ. ಕರ್ನಾಟಕಕ್ಕೆ ಬರುವ ಮುನ್ನ ಕಲಿತು ಬಾ ಕನ್ನಡವನ್ನ. ಹೋಗ್ರಿ ಆ ಕಡೆ. ಈ ಕಾರ್ಯಕ್ರಮ ಕನ್ನಡದಲ್ಲಿ ಅರ್ಥ ಆಗ್ತದೆ, ಇಂಗ್ಲಿಷ್ ಅಲ್ಲಿ ಅರ್ಥ ಆಗ್ತದೆ, ಹಿಂದಿಲಿ ಅರ್ಥ ಆಗ್ತದೆ. ಕನ್ನಡ ಕನ್ನಡ ಹಿಂದಿಗೆ ಜೈ. ಮೇಡಮ್ ಸುಮ್ನೆ ರೀ, ನನಗೆ ಅಧ್ಯಕ್ಷರು ಹೇಳವ್ರೆ ಭಾಷಣ ಮಾಡಕ್ಕೆ, ಆಂಕರಿಂಗ್ ಮಾಡಕ್ಕೆ. ನಾನ್ ಮಾಡೋದು. ಹಲೋ, ಅಮ್ಮವರು ನನಗೆ ಮೊದ್ಲೇ ಹೇಳಿದ್ದಾರೆ ಸರ್. ನನಗೆ ರೇಖಾ ಮೇಡಮ್ ಮೊನ್ನೆ ಹೇಳಿದ್ದಾರೆ. ಅಲ್ಲಲ್ಲೇ ಈಗ ಅವ್ರು ಹೇಳಿದಾರೆ ಅಂದ್ಮೇಲೆ ಒಟ್ಟಿಗೆ ಎಲ್ಲಾ ಸೇರ್ಕೊಂಡು ಕಾರ್ಯಕ್ರಮ ನಿರೂಪಣೆ ಮಾಡೋಣ. ಬಟ್ ಇಲ್ಲೊಂದು ಸಮಸ್ಯೆ ಏನು ಅಂತಂದ್ರೆ, ನನ್ನ ಸಬ್ಜೆಕ್ಟ್ ಇಂಗ್ಲಿಷು, ನೀವು ಕನ್ನಡ ಟೀಚರು, ಇವರು ಹಿಂದಿ ಟೀಚರು. ಈ ಎಲ್ಲರಿಗೂ ಲ್ಯಾಂಗ್ವೇಜ್ ಟೀಚರ್ಸ್ಗಳಿಗೆ ಕೊಟ್ಬಿಟ್ಟಿದಾರಲ್ಲ, ಸ್ವಲ್ಪ ಎಡವಟ್ಟಾಗುತ್ತೆ. ಏನು ಅಂತಂದ್ರೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ. ಏನು ಸರ್ ಅದು? ಕೆರೆಗೆ ಎಮ್ಮೆ ಬಿಡಬಾರ್ದಂತೆ, ಬಟ್ಟೆ ಅಂಗಡಿಗೆ ಹೆಣ್ಮಕ್ಳನ್ನ ಬಿಡಬಾರ್ದಂತೆ, ಲ್ಯಾಂಗ್ವೇಜ್ ಟೀಚರ್ಸ್ಗೆ ಮೈಕ್ ಕೊಡಬಾರ್ದಂತೆ. ಅದು ಅದರಲ್ಲೂ ಸರ್ ಇಂಗ್ಲಿಷ್ ಹಿಂದಿಗಿಂತ ನಮ್ ಕನ್ನಡ ಗ್ರೇಟ್ ಸರ್. ಸರ್, ನಮ್ಮ ಹಿಂದಿ ರಾಷ್ಟ್ರ ಭಾಷೆ ಸರ್. ಇಷ್ಟು ಅವಮಾನ ಮಾಡ್ತೀರಾ ನಮ್ಮನ್ನ? ಆದ್ರೆ ಇವ್ರ ಮುಂದ್ಗಡೆ ಹೇಳಿ ಮೇಡಮ್, ಅದು ಓಕೆ ಅಂದ್ರೆ ನಾನು ಓಕೆ ಸರ್. ಎಲ್ಲ ಒಪ್ಕೊಂತೀರಲ್ವಾ? ಓನಿ ಜೈ. ಇಲ್ಲ ಸರ್, ಎಲ್ಲ ಹೇಳ್ತಾ ಇದ್ದಾರೆ. ನೋಡಿ ಅಲ್ಲಿ ಕೈಗಳನ್ನ ನೋಡಿ ಮೇಡಮ್. ನಮ್ಮ ಕನ್ನಡ ಪ್ರಥಮ ಭಾಷೆ. ಕನ್ನಡದಲ್ಲೇ ನಾವು ಏನೇ ಹೇಳಿದ್ರು ಅರ್ಥ ಆಗುವಂತೆ ನಿಮ್ಮ ಹಿಂದಿಲಿ ಇಂಗ್ಲಿಷ್ ಅಲ್ಲಿ ಆಗಲ್ಲ ಸರ್. ಸುಮ್ಮನೆ ರೀ, ನಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜು. ಇಲ್ಲಿ ಇಂಟ್ರ್ ಆಯ್ತಲ್ಲ, ಯಾವ ಇಂಟ್ರಿಗೆ ಹೋದ್ರು ಇಂಟ್ರೇ ಇಲ್ಲ. ಓಕೆ ಸರ್, ಅದೇ ಕನ್ನಡದಲ್ಲಿ ಹೇಳಿ. ಆಯ್ತು ಸರ್, ಈಗ ಒಂದು ತೀರ್ಮಾನಕ್ಕೆ ಬಂದೇ ಬಿಡೋಣ ಸರ್. ಏನ್ ಹೇಳಿ ಮೇಡಮ್? ಈಗ ನಾವೆಲ್ಲ ಜಗಳಾಡೋದು ಬೇಡ. ನಮ್ಗೆ ಅಧ್ಯಕ್ಷರು ಅಷ್ಟೇ, ಅಮ್ಮನೂ ಅಷ್ಟೇ, ಎಲ್ಲರೂ ಸೇರ್ಕೊಂಡು ಹಂಚ್ಕೊಂಡು ಕಾರ್ಯಕ್ರಮ ಮಾಡೋಣ. ಆದ್ರೆ ಸ್ಟಾರ್ಟ್ ಯಾರು ಮಾಡೋದು? ನಾನು ಹೈಟ್ ಆಗಿದ್ದೀನಿ, ನಾನು ಫಸ್ಟ್. ನೀವು ಹೈಟ್ ಆಗಿದ್ರೆ ನಾನು ಟೈಟ್ ಆಗಿದ್ದೀನಿ, ನಾನೇ ಫಸ್ಟ್. ಹಾಗಿದ್ರೆ ಎಲ್ಲ ಕಡೆ ಲೇಡೀಸ್ ಫಸ್ಟ್. ನಿಮ್ಗೆ ಹಿಂಗೆ ಫಸ್ಟ್ ಕೊಟ್ಟೆ ನಾವೀಗ ವೇಸ್ಟ್ ಆಗ್ಬೇಕು ಅಂತಾನೆ ನಮ್ಗೆ ಸರ್ಕಾರ ಕೊಟ್ಟಿದೆ. ಈಗ ನೀವೆಲ್ಲ ಕಿತ್ತಾಡೋದ್ ನೋಡ್ಬಿಟ್ರೆ ಇಬ್ರು ಸೇರ್ಕೊಂಡು ನಾನು ಓಡಿಸೋ ತರ ಕಾಣಿಸ್ತಿದ್ರ. ನೀವು ಯಾವಾಗ ನೀವು ಇಂಟರ್ನ್ಯಾಷನಲ್ ಅಂತ ಅಂದ್ರು ಆಗ್ಲೇ ನಾವು 5 ನಿಮಿಷ ಅಥವಾ 2 ನಿಮಿಷದ ಹಿಂದೆನೆ ಓಡ್ಸಾಯ್ತು. ಒಟ್ನಲ್ಲಿ ಕನ್ನಡದಾಗ ಮಾಡ್ಬೋದಲ್ವಾ? ಓಕೆ. ಅಲ್ಲ ಸರ್, ಇಷ್ಟು ರಾತ್ರಿಲಿ ನೀವು ಯಾಕೆ ಛತ್ರಿ ಇಟ್ಕೊಂಡಿದ್ದೀರಾ? ಮೇಡಮ್, ಈ ಲೈಟ್ ಎಂಬ ಬಿಸಿಲಿನಲ್ಲಿ ಅಲ್ಲ ಸರ್, ಬಿಸಿಲಲ್ಲಿ ಕೈಯಲ್ಲಿ ನಾನು ನೋಡಿದೀನಿ. ಈ ಕತ್ಲಲ್ಲಿ ಯಾಕೆ ಸರ್ ಛತ್ರಿ ಇಟ್ಕೊಂಡಿದ್ದೀರಾ? ಆದ್ರೂ ಮೇಡಮ್ ಹೇಳಿ ಸರ್, ಕೇಳೇ ಬಿಡೋಣ. ನನ್ನ ಕೈಲಿ ಏನಿದೆ ಗೊತ್ತಾ ಮೇಡಮ್? ರೋಸ್ ಇದೆ ಸರ್, ರೋಸ್ ಇದೆ. ಯಾರಿಗಾಗಿ ತಂದಿದ್ದೀನಿ ಗೊತ್ತಾ ಮೇಡಮ್? ಯಾರಿಗಾಗಿ ಹೇಳೇ ಬಿಡಿ, ಕೇಳ್ಬಿಡೋಣ. ಯಾರಿದ್ದಾರೆ ನನ್ನ ಮುಂದೆ? ಎಲ್ಲ ಪ್ರೇಕ್ಷಕರಿದ್ದಾರೆ. ಆ ಪ್ರೇಕ್ಷಕರ ಮುಂದೆಯಲ್ಲೇ ಈ ಒಂಬಿಸಿಲಲ್ಲಿ ಈ ನಡುವೆಯಲ್ಲಿ ಇಷ್ಟು ಜನ ಕನ್ನಡಿಗರ ಮುಂದೆ ನಾನು ಈ ಗುಲಾಬಿಯನ್ನ ನಿಮ್ಮ ಕೈಗೆ ಅರ್ಪಿಸಲು ತಂದಿರುವೆ ಮೇಡಮ್. ನೀವು ಬೇಡ ಎನ್ನದೆ ಇದನ್ನು ಸ್ವೀಕರಿಸಿ ಮೇಡಮ್. ಅದೀಗ ಸರ್ ನಾನು ತಗೊಳ್ಳೋದು ನಿಮ್ಮ ಕೈಯಿಂದ ಹೂವನ? ತಗೊಳ್ಳೇಬೇಕು ಮೇಡಮ್. ಯಾಕೆ ಅಂತ ಹೇಳ್ಬೇಕು ಸರ್ ನನಗೆ? ಇಲ್ಲ ಮೇಡಮ್, ಹೇಳ್ತೀನಿ ಮುಂದೆ. ಈ ಒಂದು ಗುಲಾಬಿಯನ್ನ ನೀವು ಸ್ವೀಕರಿಸಲೇಬೇಕು ಮೇಡಮ್. ಯಾಕೆ ಅಂತ ಕೇಳ್ಬೋದಾ? ನಾನು ಮುಂದೆ ಹೇಳ್ತೀನಿ, ಇದನ್ನು ಮೊದಲು ನೀವು ಸ್ವೀಕರಿಸಿ ಮೇಡಮ್. ಹಾಗಾದರೆ ಈ ಒಂಬಿಸಿಲಲ್ಲಿ ನನ್ನ ಕೈಯಿಂದ ಈ ಗುಲಾಬಿಯನ್ನು ಪಡೆದಂತಹ ಹೇಳಿ ಸರ್, ನೀವು ಯಾಕೆ ನನ್ನ ಮುಂದೆ ಕಂಡಿರಿ? ನೀವು ಯಾಕೆ ನನ್ನ ಮುಂದೆ ಕುಳಿತೀರಿ? ಅಯ್ಯೋ ದೇವರೇ, ಹೇಳದಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಈ ನೃತ್ಯದ ನಂತರ, ಅಂದರೆ ಒಂಬಿಸಿಲಲ್ಲಿ ಎಂಬ ಗೀತೆಗೆ ನೃತ್ಯವನ್ನು ಮಾಡುವುದರ ನಂತರ ಈ ಕೊನೆಯದಾಗಿ ಈ ಅಂತಿಮದ ಸಂದೇಶವನ್ನು ಹೇಳುವೆ ಮೇಡಮ್. ಈಗ ಆ ಮಕ್ಕಳನ್ನು ಕರೆದು ನೃತ್ಯವನ್ನು ಮಾಡಿಸೋಣ. ಒಂದು ಮಗು ಇತ್ತು. ಆ ಮಗು ಎಷ್ಟು ನಾಟಿಯಾಗಿತ್ತು ಅಂತಂದ್ರೆ, ಆ ತಂದೆ ತಾಯಿಗಳು ಪಾಪ ಅದಕ್ಕೆ ಎಷ್ಟೊಂದು ಆಡೋ ಸಾಮಾನುಗಳನ್ನ, ಟಾಯ್ಸ್ಗಳನ್ನ ತಂದು ಕೊಡ್ತಾ ಇದ್ರು. ನಿಮ್ಮ ಮನೇಲಿ ಮಕ್ಕಳಿಗೆ ಟಾಯ್ಸ್ನ ತಂದು ಕೊಟ್ರೆ ಏನು ಮಾಡ್ತವೆ ಹೇಳಿ ನೋಡೋಣ? ಆ ಮಗು 1 ಗಂಟೆನಲ್ಲಿ ಅದನ್ನೆಲ್ಲ ಓಪನ್ ಮಾಡಿ ಮುರಿದು ಪೋಸ್ಟ್ ಮಾರ್ಟಮ್ ಮಾಡಿಬಿಡ್ತಾ ಇತ್ತು.
ಎಷ್ಟೊಂದು ಕಾಸ್ಟ್ಲಿ ಐಟಮ್ ತಂದು ಕೊಟ್ಟರು ಅಷ್ಟೇ, ಹೊಡೆದಾಕ್ಬಿಟ್ಟು ಒಂದೇ ಗಂಟೆ ಹತ್ರ ವ್ಯಾಲಿಡಿಟಿ. ಅದಕ್ಕೆ ಅವರು ಯೋಚನೆ ಮಾಡಿ ಮಾಡಿ ನಮ್ಮ ಮಗು ಒಂದೇ ಹಿಂಗ ಅಥವಾ ಎಲ್ಲರ ಮಕ್ಕಳು ಹಿಂಗೇನಾ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಹೋದ್ರು. ಡಾಕ್ಟ್ರ್ ಹತ್ರ ಹೋಗೋದು, ಸರ್ ಏನು ಮಾಡೋದು ನೋಡಿ ಸರ್, ಯಾವ ಕಾಸ್ಟ್ಲಿ ಐಟಮ್ ತಂದು ಕೊಟ್ಟರು ಒಂದೇ ಗಂಟೆ ಸರ್ ಹೊಡೆದಾಕ್ಬಿಡ್ತದೆ, ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ ಅಂತ. ಡಾಕ್ಟ್ರ್ ಹೇಳಿದ್ರು ತುಂಬ ಈಸಿ, ಒಂದು ಕೆಲಸ ಮಾಡಿ, ನೀವು ತಂದು ಕೊಡೋದು ಪ್ಲಾಸ್ಟಿಕ್ದು ಫೈಬರ್ದು ಇರ್ತದೆ, ಮುರಿದಾಕ್ಬಿಡ್ತಾರೆ, ಒಂದು ಮರದ್ದು ತಂದು ಕೊಟ್ಬಿಡಿ ಗಟ್ಟಿಯಾಗಿರೋದನ್ನು, ಅದು ಹೆಂಗೆ ಮುರಿದಾಗ್ತದೆ ನೋಡೋಣ ಅಂತ. ಆಯಿತು ಅಂತ ಹೇಳ್ಬಿಟ್ಟು ತಂದೆ ತಾಯಿಗಳು ಗಟ್ಟಿಯಾಗಿರೋದೊಂದು ಮರದ್ದು ಒಂದು ಕಾರ್ನ ತಂದು ಕೊಟ್ಟರು. ಸೊಲ್ಯೂಷನ್ ಆಯಿತು ಅಂತ ಅಂದ್ಕೊಂಡ್ರು. ಬಟ್ ಒಂದು ವಾರ ಆದಮೇಲೆ ಆ ಪೇರೆಂಟ್ಸ್ ಮತ್ತೆ ಡಾಕ್ಟ್ರ್ ಹತ್ರ ಬಂದರು. ಅವಾಗ ಕೇಳಿದ್ರು, ಯಾಕಮ್ಮ ಆ ಮರದ ಕಾರ್ ತಂದು ಕೊಟ್ಟಿದ್ರೆ ಅದನ್ನು ಮುರಿದಾಕ್ಬಿಡ್ತಾ ಮಗು ಅಂತ. ಅವಾಗ ಅವಳು ತಾಯಿ ಹೇಳಿದ್ಲು, ಇಲ್ಲ ಸರ್ ಆ ಕಾರಂತೂ ಮುರಿಯೋಕ್ಕಾಗಲಿಲ್ಲ ಮಗುಗೆ, ಮತ್ತು ಪ್ರಾಬ್ಲಮ್ ಏನು, ಆ ಕಾರ್ನ ತಗೊಂಡು ಎಲ್ಲ ಹೊಡೆದಾಗ್ತಾ ಇದೆ ಸರ್. ಮನೇಲಿ ಟಿ ವಿನೂ ಇಲ್ಲ, ಫ್ರಿಜ್ ಇಲ್ಲ, ವಾಷಿಂಗ್ ಮಷಿನ್ ಇಲ್ಲ, ಅದನ್ನು ತಗೊಂಡು ಹೊಡೆದಾಗ್ತಾ ಇದೆ. ಇಂಥ ಮಕ್ಕಳನ್ನ ಈ ರೀತಿ ಟ್ರೈನ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೊಂದು ದೊಡ್ಡ ಸಲಾಮ್ ಅಂತ ಹೇಳ್ತಾ, ನಾನು ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದೀನಲ್ವಾ, ಕನ್ನಡ ಕಲ್ತ್ಕೊಂಡ್ ಒಂದೇ ಪಂಚ ಒಳಗಡೆ ಹೋದ್ಮೇಲೆ ಇಂಗ್ಲೀಷು ಅಂತಿದ್ರು. ಚೆನ್ನಾಗಿ ಪಂಚ್ ಕೊಟ್ಟೆ, ಇಷ್ಟೊತ್ತು ಕನ್ನಡದಲ್ಲಿ ಮಾತಾಡಿದ್ರು. ಒಳಗಡೆ ಇನ್ನೊಬ್ರಿಗೆ ಹೋದೆ, ನಾನು ಕೋಟ್ನೆ ಕಿತ್ಕೊಂಡು ಹೊಂಟೋದ್ರು. ಗುಲಾಬಿ ಕೊಟ್ಟಿದ್ಕೆ ಕೋಟ್ನೆ ಕಿತ್ಕೊಂಡು ಹೊಂಟೋದ್ರು. ಇರ್ಲಿ, ಇನ್ನೇನೇನು ಕಿತ್ಕೊಂಡು ಹೋಯ್ತಾರ ನೋಡೋಣ. ಹಲೋ, ಈ ಪೇಪರಲ್ಲಿ ಪಟಾಕಿ ಹೊಡಿಯೋದನ್ನ ಬಿಡಿ ಸರ್. ಸರ್ ಗೌರ್ಮೆಂಟ್ನವರೆಲ್ಲ ಈ ಥರ ಪಟಾಕಿ ಆಗಿಬಿಟ್ರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿ ಎಲ್ಲ ಹಸಿರು ಪಟಾಕಿ ಹೊಡಿರೋದು ಎಲ್ಲಿ ತರ ಸರ್. ಅದಕ್ಕೆ ನಮ್ಮ ಮಕ್ಕಳು ಹೇಳ್ಕೊಟ್ಬಿಟ್ಟವ್ರೆ, ಸರ್ ಪೇಪರ್ ಹಿಂಗೆ ಮಾಡಿಬಿಡಿ ಜೋರಾಗಿ ಹೊಡೆದ್ರೆ ಪಟಾಕಿ. ಅದನ್ನ ಬಿಡಿ, ನೀವು ಏನೇ ಗೌರ್ಮೆಂಟ್ ಅವರು ರೂಲ್ಸ್ ಮಾಡಿದ್ರು ಜನರು ಏನ್ ಮಾಡ್ಬೇಕು ಅದೇ ಮಾಡ್ತಾರೆ. ಪಟಾಕಿ ಸೌಂಡ್ ಹೆಂಗಿರ್ತದ ಅನ್ನೋದೇ ಮರ್ತೋಗ್ಬಿಟ್ಟದೆ ಸರ್. ಸರ್ ಪಟಾಕಿ ಯಾರ್ದು ಅನ್ನೋದು ಮುಖ್ಯ ಅಲ್ಲ ಸರ್, ಅವ್ರ ಮುಖ್ಯ. ರಾಮನ ಬಗ್ಗೆ ಹೇಳಬೇಕು ಅಂದ್ರೆ ಇಡೀ ರಾಮಾಯಣನೇ ಹೇಳಬೇಕು, ರಾಮಾಯಣ ಹೇಳ್ಬೇಕಂದ್ರೆ ಇಡೀ ಹೋಲ್ ನೈಟ್ ಹೋಗ್ಬಿಡ್ತದೆ. ಆದರೂ ರಾಮಾಯಣ ನೀನು ಕೇಳ್ತಿದ್ಯಾ ಅಂತ ಹೇಳ್ಬಿಟ್ರೆ ಒಂದೇ ಒಂದು ಲೈನಲ್ಲಿ ರಾಮಾಯಣ ಹೇಳ್ಬಿಡ್ತೀನಿ, ಇಲ್ಲಾಂದ್ರೆ ಕೃಷ್ಣ ಸರ್ ಚುಚ್ಚಿಬಿಡ್ತಾರೆ ನಮಗೆ. ಸರಿ ಸರ್, ರಾಮಾಯಣ ಕರೆಕ್ಟಾಗಿ ಕೇಳಿಸ್ಕೊ. ದಶರಥನ ಕಂದ ರಾವಣನ ಕೊಂದ, ಸೀತೆಯನ್ನ ಕರೆ ತಂದ, ರಾಮಾಯಣ ಇಷ್ಟಯ. ಅಷ್ಟೇ ಸರ್, ಅರ್ಥ ಆಯ್ತಲ್ವಾ? ಸೊ ಅದ್ರಾಗೆ ರಾಮಾಯಣ ಬರ್ತದೆ. ಅಲ್ಲಿವರೆಗೆ ಡ್ಯಾನ್ಸ್ ಮಾಡಿದ ಮುಂದೆ ನಿಮ್ಗೆ ಹಿಂದ್ಗಡೆ ಸ್ಟೇಜ್ ಅಂತ ಅರ್ಥ ಮಾಡಿಸ್ತೀನಿ. ಆದ್ರೆ ನಮ್ಮ 3ನೇ ಪಾರ್ಟ್ ಹಿಂದಿ ಅಂತ ಹೇಳ್ತಾ ಎಲ್ಲಿ ಮೇಡಮ್? ರೂಪ ಮೇಡಮ್ ಅವರ ಸರ್? ಸರ್ ಕೇಳ್ತಿರಲ್ಲ ಸರ್, ಅವ್ರು ಡಾರ್ಲಿಂಗ್ ಹುಡಿಕೊಂಡು ಹೋಗವ್ರೆ ಸರ್. ವಾ, ಯಾವಾಗ ಗುಲಾಬಿ ಕೊಟ್ನೋ ಅವ್ರಿಗೆ ಕೊಡಕ್ ಹೋಗವ್ರೆ ಸರ್. ಡಾರ್ಲಿಂಗ್ ಅವ್ರು ನೋಡ್ಕೊಂಡ್ ಬರೋವರೆಗೆ ನೆಕ್ಸ್ಟ್ ನಮ್ಮ ಮಕ್ಕಳು ಡಾರ್ಲಿಂಗ್ ಸಾಂಗ್ ಬರ್ತಾರೆ, ನಾವು ನೋಡ್ಕೊಂಡ್ ಬರೋಣ. ಡಾರ್ಲಿಂಗ್ ನಮಗೆ ಟೈಮ್ ಮೊದಲೇ ಜಾಸ್ತಿ ತಗೋಬೇಡಿ ಅಂತ ಹೇಳಿದ್ದಾರೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಲ್ಯಾಂಗ್ವೇಜ್ ಟೀಚರ್ಸ್ಗಳಿಗೆ ಮೈಕ್ ಕೊಡಬಾರ್ದು ಅಂತ. ಒಂದು ಪ್ರಶ್ನೆ ಕೇಳಿದ್ದೆ, ಯಾರಿಗಾದ್ರೂ ಆನ್ಸರ್ ಗೊತ್ತಾಯ್ತಾ? ಎಲ್ಲ ದೇವಸ್ಥಾನದಲ್ಲೂ ಕೂಡ ಆಂಜನೇಯ ಸೈಡಲ್ಲೇ ನೋಡ್ತಾ ಇರ್ತಾನೆ, ಯಾಕೆ ಅಂತ. ಅದು ರಿಯಲ್ಲೋ ಗೊತ್ತಿಲ್ಲ ನನಗೆ. ನಾನು ಚಿಕ್ಕವನಿದ್ದಾಗೂ ಕೂಡ ಇದನ್ನೇ ಕೇಳಿದ್ದೆ. ನಮ್ಮ ಮೇಸ್ಟ್ರು ಹೇಳಿದ್ರು ಏನಂತ, ಒಂದು ಊರಲ್ಲಿ ಹೆಣ್ಮಗಳಿಗೆ ಮದುವೆಯಾಗಿ ಸುಮಾರು ವರ್ಷ ಆದರೂ ಮಕ್ಕಳೇ ಆಗಿರ್ಲಿಲ್ಲಂತೆ. ಹೋಗ್ಬಿಟ್ಟು ಆಂಜನೇಯನ ಹತ್ರ ಹರಕೆ ಹೊತ್ಕೊಂಡ್ಲಂತೆ, ನನಗೇನಾದ್ರೂ ಗಂಡು ಮಗು ಆಗ್ಬಿಟ್ರೆ 6 ಕಾಲಿನ ಪ್ರಾಣಿನ ತಂದು ನಿನಗೆ ಬಲಿ ಕೊಡ್ತೀನಿ ಅಂತ. ನಮಗಿಲ್ಲಿ 6 ಕಾಲಿನ ಪ್ರಾಣಿ ಅಂತೀವಿ, ಮಹಾರಾಷ್ಟ್ರದಲ್ಲಿ ಇದೇ ಕಥೆನ ಸೋನ್ಯಾಚಿ ಟೋಪಿ ಅಂತ ಬರ್ತದೆ, ಅವ್ರು ಬೇರೆ ಥರ ಹೇಳ್ತಾರೆ. ಅವಳು 6 ಕಾಲಿನ ಪ್ರಾಣಿ ಬಲಿ ಕೊಡ್ತೀನಿ ಅಂದಾಗ ಆಂಜನೇಯನಿಗೆ ಸ್ವಲ್ಪ ಖುಷಿ ಆಯಿತು. ಎಲ್ಲ 4 ಕಾಲಿಂದು 2 ಕಾಲಿಂದು ಕೊಡ್ತಾರೆ, ಇದು 6 ಕಾಲಿನ ಪ್ರಾಣಿ ಯಾವುದು ಅಂತ. ಆಯಿತು ಅಂತ ತಥಾಸ್ತು ಮಾಡ್ತಾನೆ. 1 ವರ್ಷ ತುಂಬೋದ್ರೊಳಗೆ ಗಂಡು ಮಗು ಆಗುತ್ತೆ. ಆ ಹೆಣ್ಮಗಳು ಬರ್ತಾಳೆ, ಆಂಜನೇಯನ ಹೊಸ್ತಲ ಹತ್ರ ಕುತ್ಕೊಂಡು, ನಾನು ಹೇಳಿದ್ದೇನು, ನನಗೆ ಗಂಡು ಮಗನ ಕೊಟ್ಟರೆ ನಿಂಗೆ 6 ಕಾಲಿನ ಪ್ರಾಣಿನ ಬಲಿ ಕೊಡ್ತೀನಿ ಅಂತ. ಆಂಜನೇಯ ಕೂಡ ತುಂಬ ಕ್ಯೂರಿಯಸ್ ಆಗಿದ್ದಂತೆ, 6 ಕಾಲಿನ ಪ್ರಾಣಿ ಅಂದರೆ ಯಾವುದು, ಅದು ಹೆಂಗಿರ್ತದೆ ಅಂತ. ತಲೆ ಒಳಿಂದ ಒಂದು ಹೇನ್ನ ತೆಗೆದುಬಿಟ್ಟು 6 ಕಾಲು ಇರ್ತಾವೆ ಅದಕ್ಕೆ ಇಟ್ಬಿಟ್ಟು ಹೊಸ್ತಲ ಮೇಲೆ ಹೊರದ್ಲಂತೆ. ಅವತ್ತು ಆಂಜನೇಯಂಗೆ ಬೇಜಾರಾಗಿಬಿಡ್ತಂತೆ, ಈ ಜನನೂ ಬೇಡ ಇವ್ರ ಸಹವಾಸನೂ ಬೇಡ ಅಂತ ಹೇಳ್ಬಿಟ್ಟು ಸೈಡ್ ನೋಡ್ತಾ ಇದ್ದಂತೆ. ಇದು ರಿಯಲ್ ಕತೆ ಅಲ್ಲ, ನನಗೆ ಹಿಂಗೆ ಹೇಳಿದ್ರು, ನಾನು ನಿಮಗೆ ಹೇಳಿಬಿಟ್ಟೆ. ಆಗಿನ ಕಾಲದ ಡ್ಯಾನ್ಸು, ಆಗಿನ ಕಾಲದ ಸಾಹಿತ್ಯ, ಆಗಿನ ಕಾಲದ ಸಂಗೀತ ಕೇಳ್ತಾ ಇದ್ರೇನೆ ಒಂಥರ ಚೆನ್ನಾಗಿತ್ತು. ಈಗಿನ ಕಾಲದ ಡ್ಯಾನ್ಸ್ಗಳು ನೀವು ನೋಡಬೇಕು ಒಂಥರ ಲಕ್ವ ಹೊಡೆದಿರ್ತದಲ್ಲ ಹಂಗೆ ಮಾಡ್ತಾ ಇರ್ತಾರೆ. ಅದು ಡಾರ್ಲಿಂಗ್ ಅಂತ ಹೇಳಿ ಹೋದವ್ರು ಇವಾಗ ಬಂದವ್ರು ನೋಡಿ. ಮೇಡಮ್ ಹುಡುಕಾಡಿದ್ ಸಾಕು, ಅದು ಏನ್ ಹುಡುಕಾಡ್ತಾರೆ? ಡಾರ್ಲಿಂಗ್ ಅಲ್ಲೇ ಇರ್ತಾರೆ. ಸರ್ ನಾನು ಏನ್ ಹುಡುಕಾಡ್ತಾ ಇದೀನಿ ಅಂತ ನಿಮಗೆ ಗೊತ್ತಾ? ಗೊತ್ತು, ಡಾರ್ಲಿಂಗ್ ಹುಡುಕಾಡ್ತಾ ಇರ್ತೀರಾ? ಇಲ್ಲ ಸರ್. ಮತ್ತೆ ಏನ್ ಹುಡುಕಾಡ್ತಾ? ಸದಾಶಿವನ್ಗೆ ಯಾವತ್ತಿದ್ರು ಅದಕ್ಕೆ ನಾನು ಹಂಗೆ, ನೀವ್ ಯಾಕೆ ಅದನ್ನೇ ಹೇಳ್ತೀರಾ? ಮತ್ತೆ ಹೇಳಿ, ಏನ್ ಹುಡುಕಾಡ್ತಾ ಇದ್ದೀರಾ? ಸರ್ ನಾನು ಹುಡುಕ್ತಿರೋದು ಏನು ಅಂದ್ರೆ, ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಸರ್. ಹೇಳಿ ಮೇಡಮ್, ಹೊಡಿಲಿ ಶಾಕು. ಸರ್ ನಾನು ಬಣ್ಣದ ಚಿಟ್ಟೆಗಳನ್ನ ನೋಡ್ತಾ ಇದ್ದೀನಿ ಸರ್.
ಹಗಲು ಹೊತ್ತಲ್ಲಿ ಸಿಗೋದೇ ಕಷ್ಟ ಆಗಿದೆ ಮೇಡಮ್. ರಾತ್ರಿ ಕತ್ಲಲ್ಲಿ ಅವಕ್ಕೇನು ಕಣ್ ಕಾಣಿಸ್ತಾವ, ಇಲ್ಲಿ ಏನಕ್ಕೆ ಬರ್ತವೆ? ಸರ್ ನೀವು ಸರಿಯಾಗಿ ಕನ್ನಡಕ ಹಾಕೊಂಡು ನೋಡಿ ಯಾವ ತರ ಚಿಟ್ಟೆಗಳು ಸಿಗುತ್ತೆ ಅಂತ. ಈ ಹೊತ್ತಲ್ಲೂ ಸಿಗ್ತಾವ ಮೇಡಮ್ ಚಿಟ್ಟೆಗಳು. ಸರ್ ನಾನು ಕರ್ಸೇ ಬಿಡ್ಲಾ? ಹಾಗಿದ್ರೆ ಕರ್ಸಿ ಮೇಡಮ್. ಚಾಲೆಂಜ್ ಮಾಡೇ ಬಿಡೋಣ. ಮಾಡಿ ಮಾಡಿ ಮೇಡಮ್. ರಿಸ್ಟ್ರಿಕ್ಷನ್ಸ್ ಇದೆ, ಇದನ್ನೆಲ್ಲ ಕೇಳ್ಕೊಂಡು ಸ್ಕೂಲ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಎಲ್ಲ ಲವ್ ಗಿವ್ ಅಂತೆಲ್ಲ ಅಂದ್ಕೊಂಡು ಓದೋದನ್ನ ಬಿಟ್ಟು ಹಾಳಾಗಕ್ಕೆ ಹೋಗಬೇಡಿ ಆಯ್ತಾ. ಸಿನಿಮಾ ನೋಡಿಬಿಟ್ಟು ಜೀವನನೂ ಹಾಗೆ ಅಂತ ಅಂದ್ಕೊಂಡು ನೀವು ಹೈಸ್ಕೂಲಲ್ಲಿ ಇದ್ದಾಗೆ ಲವ್ ಮಾಡ್ಕೊಂಡು, ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ಲವ್ ಮಾಡ್ಕೊಂಡು ಅದನ್ನೇ ನೀವು ಪ್ರೀತಿ ಅಂತ ಅನ್ನೋದಾದರೆ ಅದು ನಿಜವಾಗಿರ್ತಕ್ಕಂಥ ಪ್ರೀತಿ ಅಲ್ಲ. ಆ ಪ್ರೀತಿ ಹೇಗಿರುತ್ತೆ ಅಂತಂದರೆ, ಒಂಥರ ನೀವೆಲ್ಲ ಮೊಬೈಲ್ ಯೂಸ್ ಮಾಡ್ತಿರಲ್ಲ, ಅದರಲ್ಲಿರೋ ಬ್ಲೂಟೂತು ವೈಫೈ ಇದ್ದಂಗೆ. ವೈಫೈ ಆನ್ ಮಾಡೋದು, ಬ್ಲೂಟೂತ್ ಆನ್ ಮಾಡೋದು, ಕನೆಕ್ಟ್ ಮಾಡೋದು ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಈ ಹೈಸ್ಕೂಲು ಕಾಲೇಜಲ್ಲಿರೋ ಲವ್ ಹೆಂಗಿರ್ತದೆ ಅಂತಂದರೆ, ಬ್ಲೂಟೂತ್ ವೈಫೈ ಎರಡು ಡಿವೈಸ್ ಹತ್ತತ್ರ ಇದ್ರೆ ಕನೆಕ್ಟೆಡ್ ಅಂತ ತೋರಿಸ್ತದೆ, ದೂರ ದೂರ ಆದರೆ ಸರ್ಚಿಂಗ್ ಫಾರ್ ನ್ಯೂ ಡಿವೈಸ್ ಅಂತ ತೋರಿಸ್ತಾ ಇರ್ತದೆ. ಸೊ ಹಾಗಾಗಿ ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ. ಆ ಪ್ರೇಮ ಸಂದೇಶ ಏನಿದ್ರು ಕೂಡ ವಯಸ್ಸರಿಗೆ ಮಾತ್ರ, ದೊಡ್ಡವ್ರಿಗೆ ಮಾತ್ರ. ಆ ಮಕ್ಕಳು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾನೊಂದು ಅಬ್ಸರ್ವ್ ಮಾಡಿದೆ, ಅವ್ರು ಹಾಕೊಂಡಿರೋ ಬಟ್ಟೆ ನೋಡಿದ್ರ? ನನಗೆ ಯಾರು ಕಾಣಿಸ್ತಾ ಇಲ್ಲ. ಅವ್ರು ಹಾಕೊಂಡಿರೋ ಬಟ್ಟೆ ಅಂತಲ್ಲ, ನಮ್ಮ ಮಕ್ಕಳು ಸುಮಾರು ಹಾಕೊಂಬಂದ್ಬಿಟ್ಟವೆ, ಎಲ್ಲ ಸೇಮ್ ಸೊಳ್ಳೆ ಪರದೆ ಇದ್ದಂಗೆ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸೊಳ್ಳೆ ಪರದೆ 30 ರೂಪಾಯಿ 40 ರೂಪಾಯಿ. ಮೊನ್ನೆ ಅಂಗಡಿಗೆ ಹೋಗ್ಬಿಟ್ಟು ಸೊಳ್ಳೆ ಪರದೆ ಕೇಳಿಬಿಟ್ರೆ 2000 3000 ಅಂತ ಹೇಳಿದ್ರು. ನಾನು ಕರೆದೆ, ಸರ್ ನಮ್ಮ ಟೈಮಲ್ಲಿ 30-40 ರೂಪಾಯಿ ಇದ್ವಲ್ಲ, ಈಗ 2000 ಸರ್ ಎಲ್ಲ ಬಟ್ಟೆ ಹೊಲಿಸ್ಕೊತಾ ಇದ್ದಾರೆ ತಗೊಂಡೋಗ್ಬಿಟ್ಟು, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗಿದ್ದಾವೆ ಅಂತ ಹೇಳಿದ್ರು. ಆದರೂ ಕೂಡ ಅಷ್ಟೊಂದು ಕ್ಯೂಟ್ ಆಗಿರ್ತಕ್ಕಂಥ ಮುದ್ದಾಗಿರ್ತಕ್ಕಂಥ ಮಕ್ಕಳು ಫ್ರೆಂಡ್ಸ್ ಏನೋ ತಗೊಂಡಾಗಿ ಇಡ್ತಾ ಇದ್ದಾರೆ ನೋಡಿ ಅಲ್ಲಿ. ನಾನು ಮನೆ ಇತ್ತದು ಮೇರಾ ಭಾರತ್ ಮಹಾನ್, ಅರ್ಥ ಆಗತ್ತಲ್ವಾ? ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್ ಕರೆಕ್ಟ ಇದು ಅಲ್ಲಿ ಬರೆದಿದ್ದು. ನನಗೇನೋ ತಪ್ಪು ಕಾಣಿಸ್ತು ಆ ಸೆಂಟೆನ್ಸ್ ಅಲ್ಲಿ. ಅದು ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ಸೆಂಟೆನ್ಸ್. ಮೇರಾ ಭಾರತ್ ಮಹಾನ್ ತಾ ಅಂತ ಹೇಳ್ಬೇಕಾಗಿತ್ತು, ಮೇರಾ ಭಾರತ್ ಮಹಾನ್ ಹೈ ಅಂತ ಹೇಳ್ಬೇಕಾಗಿತ್ತು, ಅಥವಾ ಮೇರಾ ಭಾರತ್ ಮಹಾನ್ ಹೋಗ ಅಂತ ಹೇಳ್ಬೇಕಾಗಿತ್ತು. ನಮ್ಮ ಭಾರತ ದೇಶ ಮಹಾನ್ ಅಂತ ತಮಗೆಲ್ಲರಿಗೂ ಅನಿಸುತ್ತಾ? ಹೇಗೆ ಮಹಾನ್ ಅನ್ನೋದನ್ನ ಇವಾಗ ನಮಗೆ SSKC 10ನೇ ಕ್ಲಾಸಿನ ಮಕ್ಕಳು ತಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದಾರೆ.